ಹಂಗಾರೆ ನೋಡ್ತಾರೆ ಅನ್ನಂಗೆ ಆಯ್ತು ಪ್ರತಿ ವಿಡಿಯೋನ. ಪಾರ್ಟ್ 2 ಬ್ಲಾಗ್. ಇವತ್ತು ನಮ್ಮ ಅಂಗಡಿ ಪೂಜೆ ಇದೆ. ಸೊ ದೀಪಾವಳಿ ಇವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಫಸ್ಟು ಇದೆಲ್ಲ ಪ್ಯಾಕ್ ಮಾಡಬೇಡ ಅಂತ ನಾನು ಬೇಗ ಕೆಳಗೆ ಬಂದೆ. ಒಮ್ಮೆ ಇಷ್ಟು ಮಾಡಿ ರೆಡಿ ಆಗಬೇಡ ಅಂತ ಹೋಗಿದ್ದಾರೆ. ಬಟ್ ಸ್ವಲ್ಪ ಇನ್ನೂ ಪೆಂಡಿಂಗ್ ಇದೆ ವರ್ಕ್. ಈಗ ನಾನು ಈ ಥರ ಮಾಡ್ಕೊಂಡು ಬರ್ತೀನಿ. ಬಂದವ್ರಿಗೆ ಇದು ಬರೀ ಹೆಣ್ಮಕ್ಳಿಗೆ ಮಾತ್ರ, ಗಂಡು ಮಕ್ಳಿಗೆಲ್ಲ ಈ ಕಡೆ ಅಷ್ಟು ಇಟ್ಟಿದ್ದೀವಿ ಫುಲ್ ಬಟ್ಟೆಗಳು ಕೊಡೋಕ್ಕೆ. ಫಸ್ಟ್ ಏನು ಪ್ಯಾಕ್ ಮಾಡ್ತೀನಿ ಅಂದರೆ ಎಲೆ, ಅಡಿಕೆ, ಅದೆಲ್ಲ ಹಾಕ್ಬೇಕು. ಮಮ್ಮಿ ಒಂದ್ಮೇಲೆ ಹಾಕ್ತಾರೆ. ಅಲ್ಲಿ ಸ್ಪೂನ್ ಇದೆಯಲ್ಲ, ಇದನ್ನೇ 9 ಹಾಕ್ಬಿಡ್ತಾರೆ ಇದ್ರೊಳಗಡೆ. ಹುಷಾರ ನಿಧಾನ ಕೊಡ್ಬೇಕು ನಾವು. ಹುಷಾ ಇಲ್ಲ ಅಡಿಕೆ, ಬನಾನ, ಮತ್ತು ಇದು ಲಾಡು, ಜೊತೆಗೆ ಕಾಯಿ. ಫಸ್ಟ್ ಕಾಯಿ ಹಾಕ್ಬಿಡ್ತೀನಿ. ಎಲೆ ಅಡಿಕೆ ಇಷ್ಟು ಹಾಕ್ತೀನಿ. ನೆಕ್ಸ್ಟ್ ಒಂದು ಬ್ರೆಡ್ ಪೀಸ್, ಇದ್ರ ಜೊತೆ ಬ್ಯಾಂಗಲ್ಸ್, ಕಲರ್ಫುಲ್ ಬ್ಯಾಂಗಲ್ಸ್. ಅಂಕಲ್ ಎಲ್ಲೋದ್ರು? ಊಟ ಮಾಡಿಲ್ಲ, ಏನೋ ಮಾಡ್ತಾ ಇದ್ದಾರೆ. ಹಚ್ಬಿಟ್ರೆ ಸೊಳ್ಳೆ ಅಲ್ಲ. ಆಮೇಲೆ ಸ್ಪೀಕರ್ ಕನೆಕ್ಟ್ ಆಗಿದೆಯಾ ಅಂತ ಗೊತ್ತಿಲ್ಲ. ಇದು 2 ಬ್ಯಾಂಗಲ್ಸ್. ಆ ಕಡೆ ತಗೊಂಡೋಗಿತ್ತಾ? ಅಲ್ಲೇ ಇದೆಯಾ? ಇನ್ನೂ ಹೊಡಿತಾ ಇದೆಯಾ? ನಾವು ಪ್ರತಿ ಸತಿ ದೀಪಾವಳಿ ಹಬ್ಬದ ಟೈಮಲ್ಲಿ ಈ ಥರ ನಮ್ಮ ಅಂಗಡಿ ಕಸ್ಟಮರ್ಸ್ಗೆ ಮತ್ತು ವರ್ಕರ್ಸ್ಗೆ ಎಲ್ಲರಿಗೂ ಬಟ್ಟೆ ಕೊಡ್ತೀವಿ. ಸೊ ಅದೇ ಥರ ಈ ಸತಿ ದೀಪಾವಳಿನಲ್ಲೂ ಕೂಡ ಎಲ್ಲರಿಗೂ ಬಟ್ಟೆ ತಂದು ಕೊಡ್ತಾ ಇದ್ದೀವಿ. ಸೊ ಇದು ಒಂಥರ ನಮಗೆ ಖುಷಿ ಅಂತ ಅನಿಸುತ್ತೆ. ಸೊ ಏನು ಮಿಸ್ ಆದರೂ ವರ್ಷ ಇದಂತೂ ಮಿಸ್ ಆಗಲ್ಲ, ಈಗಲೂ ಅಷ್ಟೇ, ಮುಂದೇನೂ ಕೂಡ ಅಂತ ಹೇಳ್ತಾ ಈ ಒಂದು ಖುಷಿ ಮೂಮೆಂಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ.
ನವೀನ ಪ್ರಕಾಶ ಬಂದಿಲ್ಲ. ಇಲ್ಲ ಅಂತ ಅವನು ಅಡ್ಡಿ ತಗೊಂಡ ಇವ್ರು ತೆಗಿಲ್ ವಿಡಿಯೋ ಎಲ್ಲಾರ್ದು ತೆಗಿತಾರೆ ಬಿಡಿ. ಇಲ್ಲ ಸಪ್ರೇಟ್ ಒಂದು ಫೋಟೋ ತೆಗೀರಿ. ಒಂದು ಮಾತ್ರ ದೂರ ಎಸಿ. ಇಲ್ಲಿ ರಶ್ ಇದ್ರಲ್ಲ ಐತೆ. ನೌಶ ಸ್ಲಿಪ್ಪರ್ ಹಾಕೋ. ಇದು ಹೆವಿ ಉಂಟು. ಕಣ್ಣ ಬೆಳಕಾಗಲಿ ತಾರಾವಲಿ ಎಂದು ನೆರಳಾಗಲಿ ಉಸಿರಾಳ ಇಲ್ಲಿ ಫುಲ್ ಜಾಬ್ ಹತ್ರ ಫೋಟೋನ ಆಯ್ತಣ್ಣ.
ನೀನೆಲ್ಲ ಇಲ್ಲಿ ಬಗ್ಗೆ ನೋಡ್ತಾ ಇದೀಯ. ಏನಂತ ಏನೋ ನಮ್ದು ಮಾತ್ರ ನಾನ್ ಚೆನ್ನಾಗಿ ಕಾಣ್ಬೇಕು. ಹಾ ನಾನು ಚೆನ್ನಾಗ್ ಕಾಣ್ತಿಲ್ಲ ಹಂಗ ನಿನ್ ಫೋನ್ ತೆಗಿ. ವೆರಿ ಗುಡ್ ಸಾಕಣ. ನಾನು ಕೆಳಗೆ ಹೋಗ್ತೀನಿ ಬಿಡ ಓಲೆ ನೀರ. ಸಾಕು ಎಲ್ಲ ಪೌದು ಸಾಕು. ನೌಶ ಫೋನ್ ಕೊಟ್ಬಿಟ್ಟು ನೀನ್ ಬರೋ. ಒಂದೆರಡು ಇತ್ತಗಳು ತೂಕ ಕಮ್ಮಿ ಇರೋದು ತಗಡಿಂದ. ಇರ್ಲಿ ಬಿಡ್ರಿ. ನೋಡಿ ಗೈಸ್ ಇಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ನಾವೆಲ್ಲ. ನಾನೀಗಂತೂ ಎಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡ್ಕೊಂಬಂದಾಯಿತು. ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬರಬೇಕು. ಅಷ್ಟರೊಳಗೆ ನನಗೆ ಊಟ ನಮ್ಮ ಮಮ್ಮಿ ಕಲಿಸ್ಕೊಂಬಂದಾರೆ. ಹಾಲು ಅನ್ನ ತಿನ್ನೋಣ ಅಂತ ಇದ್ದೀನಿ. ಏನೂ ತಿನ್ನೋಕೆ ಹೋಗ್ತಾಯಿಲ್ಲ. ಹಾಲು ಅನ್ನ ತಿಂದು ಇವತ್ತು ಫುಲ್ಲು ರೆಸ್ಟ್ ಮಾಡಬೇಕು. ಆ್ಯಂಡ್ ಇದ್ರ ಜೊತೆಗೆ ಮಳೆ ಬೇರೆ ಬಂತು. ಪಟಾಕಿ ನೀಟಾಗಿ ಸಫಿಷಿಯೆಂಟಾಗಿ ಹೊಡಿಯೋಕ್ಕಾಗಿಲ್ಲ ಇವತ್ತು. ಡೈಲಿ ನಾವು ಎಷ್ಟೊಂದು 1 hour ಫುಲ್ ಪಟಾಕಿ ಹೊಡಿತಾ ಇದ್ವಿ. ಪಟಾಕಿ ನಿಮ್ಗೆ ತೋರಿಸಿಲ್ಲ ಅಲ್ವ ನಾವು ಎಷ್ಟು ನಮಗೆ ಪಟಾಕಿನ ಅಂತ. ಇದಿಷ್ಟು ಖಾಲಿ ಆಗಿದೆ. ಹೊಡೆದ್ವಿ ಬಟ್ ತುಂಬ ಹೊಡಿಲಿಲ್ಲ. ಇದೆ ಅದೆಲ್ಲ ಕೆಲ್ಸಕ್ಕೆ ಕಾಯ್ತಾ ಇರೋದು ಪಟಾಕಿ ಹೊಡಿಯೋಕ್ಕೆ. ನೋಡ್ರೆ ಮಳೆನೇ ನಿಲ್ಲಿಲ್ಲ. ಎಲ್ಲರಿಗೂ ಪಟಾಕಿ ತಂದಿದ್ವಿ, ಮನೆಯವರಿಗೆ ಹೊರಗಡೆಯವರಿಗೆ ಅಂತ. ಬಟ್ ಮಳೆ ತುಂಬ ಜೋರಾಗಿ ಬಂದಿರೋ ಕಾರಣ ನಾವು ಹೊಡಿಯೋಕ್ಕಾಗಿಲ್ಲ, ಅವರು ಹೊಡಿಯೋಕ್ಕಾಗಲ್ಲ. ಸ್ವಲ್ಪ ಹುಡುಗಿ ಅಷ್ಟೆ. ಮತ್ತು ನಾಳೆ ಹೊಡಿಯೋಣ. ಇದು ಫೀವರ್ ಸ್ಟಾರ್ಟ್ ಆಗಿದೆ. ನಾನು ಇವಾಗ ಹೋಗಿ ರೆಸ್ಟ್ ಮಾಡಿಕೊಂಡು ಊಟ ಮುಗಿಸಿ ರೆಸ್ಟ್ ಮಾಡ್ಕೊಂಡು ಬರ್ತೀನಿ. ಓಕೆನಾ? ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Pratis vlog. See you on the next vlog. Thank you for watching. Bye bye.